ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಎಲ್ಲರಿಗೂ ಅತ್ಯಂತ ಸಂಬಂಧಿಸಿದ ಮತ್ತು ಬಹಳ ಮುಖ್ಯವಾದ ವಿಷಯವಾದ ಮೊಣಕಾಲುಗಳ ನೋವಿನ ಬಗ್ಗೆ ವಿವರವಾಗಿ ಮಾತನಾಡುತ್ತೇವೆ. ಮೊಣಕಾಲು ನೋವು ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಅದು ಮೌನವಾಗಿ ಆರಂಭವಾಗಿ ನಿಧಾನವಾಗಿ ಹೆಚ್ಚಾಗುತ್ತದೆ. ಮೊದಲು ಸ್ವಲ್ಪ ಜಕ್ಕಣೆ, ನಂತರ ಸ್ವಲ್ಪ ಹೊತ್ತು ನಡೆದ ನಂತರ ನೋವು, ಕುಳಿತು ಎದ್ದು ನಿಲ್ಲುವುದು, ಮೆಟ್ಟಿಲು ಏರಲು ಕಷ್ಟವಾಗುತ್ತದೆ. ಕೊನೆಗೆ ಸಹಾಯವಿಲ್ಲದೆ ಎದ್ದು ನಿಲ್ಲಲು ಕಷ್ಟವಾಗುತ್ತದೆ. ಅನೇಕರು ಇದನ್ನು ವಯಸ್ಸು ಹೆಚ್ಚಾಯಿತು ಎಂದು ಸುಮ್ಮನೆ ಸಹಿಸಿಕೊಳ್ಳುತ್ತಾರೆ. ಆದರೆ ಸತ್ಯ ಏನೆಂದರೆ ವಯಸ್ಸು ಮಾತ್ರವಲ್ಲ, ದೇಹದಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಪ್ರೋಟೀನ್ ಮತ್ತು ಇತರ ಪೋಷಕಾಂಶಗಳ ಕೊರತೆಯು ಇದಕ್ಕೆ ಮುಖ್ಯ ಕಾರಣವಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಈ ಕೊರತೆಗಳನ್ನು ಪೂರೈಸಿದರೆ ಮೊಣಕಾಲುಗಳ ಶಕ್ತಿ ಮತ್ತು ಬಲವನ್ನು ಬಹುತೇಕ ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಇಂದು ನಾವು ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ಸುಲಭವಾಗಿ ದೊರೆಯುವ 5 ಸಾಮಾನ್ಯ ವಸ್ತುಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡುತ್ತೇವೆ. ಇವುಗಳನ್ನು ಸರಿಯಾದ ರೀತಿ, ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಸಮಯದಲ್ಲಿ ಬಳಸಿದರೆ ಮೊಣಕಾಲುಗಳ ಆರೋಗ್ಯವನ್ನು ಗಣನೀಯವಾಗಿ ಉತ್ತಮಪಡಿಸಬಹುದು. ಕೇವಲ ಏನು ತಿನ್ನಬೇಕು ಎಂದು ಮಾತ್ರವಲ್ಲ, ಯಾವಾಗ, ಹೇಗೆ, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಮತ್ತು ಯಾರು ಇದನ್ನು ಖಂಡಿತವಾಗಿ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತೇವೆ. ಜೊತೆಗೆ ಮೊಣಕಾಲುಗಳು ದುರ್ಬಲವಾಗುವ ಮುಖ್ಯ ಕಾರಣಗಳು, ದೈನಂದಿನ ಜೀವನ ಶೈಲಿ ಬದಲಾವಣೆಗಳು, ಸರಳ ವ್ಯಾಯಾಮಗಳು ಮತ್ತು ಮುಖ್ಯ ಎಚ್ಚರಿಕೆಗಳ ಬಗ್ಗೆಯೂ ವಿವರವಾದ ಮಾಹಿತಿ ನೀಡುತ್ತೇವೆ. ಮೊಣಕಾಲುಗಳು ದೇಹದ ಅತ್ಯಂತ ಹೆಚ್ಚು ಒತ್ತಡಕ್ಕೆ ಒಳಗಾಗುವ ಜಂಟಿಗಳು. ಪ್ರತಿದಿನ ನಡೆಯುವುದು, ಎದ್ದು ನಿಲ್ಲುವುದು, ಕುಳಿತುಕೊಳ್ಳುವುದು, ಮೆಟ್ಟಿಲು ಏರುವುದು, ತೂಕ ಹೊತ್ತಿಕೊಳ್ಳುವುದು, ಈ ಎಲ್ಲ ಕೆಲಸಗಳು ಮೊಣಕಾಲುಗಳ ಮೇಲೆಯೇ ಹೆಚ್ಚು ಭಾರ ಹಾಕುತ್ತವೆ. ಯುವಕರಾಗಿದ್ದಾಗ ಮೂಳೆಗಳು ಬಲವಾಗಿರುತ್ತವೆ, ಜಂಟಿಗಳಲ್ಲಿ ಚಿಕ್ಕಣಿ ಚೆನ್ನಾಗಿರುತ್ತದೆ, ಸ್ನಾಯುಗಳು ಬೆಂಬಲ ನೀಡುತ್ತವೆ. ಆದರೆ ವಯಸ್ಸು ಹೆಚ್ಚಾದಂತೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆ, ಜಂಟಿಗಳ ಚಿಕ್ಕಣಿ ಕಡಿಮೆಯಾಗುವುದು, ಸ್ನಾಯುಗಳ ದುರ್ಬಲತೆ ಉಂಟಾಗುತ್ತದೆ. ಇದರಿಂದ ಮೊಣಕಾಲುಗಳ ನಡುವಿನ ಮೃದುವಾದ ಕುಷನ್ ತೆಳುವಾಗಿ, ಮೂಳೆಗಳು ಪರಸ್ಪರ ಘರ್ಷಣೆಯಾಗಿ ನೋವು, ಜಕ್ಕಣೆ, ಕಟ್ ಶಬ್ದ ಮತ್ತು ನಡೆಯುವಲ್ಲಿ ತೊಂದರೆ ಹೆಚ್ಚಾಗುತ್ತದೆ. ಅನೇಕ ಜನರು ಬೆಳಗ್ಗೆ ಎದ್ದು ನಿಲ್ಲುವಾಗ ಜಾಮ್ ಆಗಿದಂತೆ ಭಾಸವಾಗುತ್ತದೆ ಎಂದು ದೂರುತ್ತಾರೆ. ಸ್ನೇಹಿತರೆ, ಈಗ ಪ್ರಶ್ನೆ ಏನೆಂದರೆ ಆ 5 ವಸ್ತುಗಳು ಯಾವ್ಯಾವು? ವಯಸ್ಕರು ತಮ್ಮ ಆಹಾರದಲ್ಲಿ ಖಂಡಿತವಾಗಿ ಸೇರಿಸಿಕೊಳ್ಳಬೇಕು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮೊದಲ ವಸ್ತು ಯಾವುದೆಂದು ನೋಡೋಣ. ಅದು ನಿಮ್ಮ ಮೊಣಕಾಲುಗಳ ಆರೋಗ್ಯಕ್ಕೆ ಬಹಳ ಉಪಯುಕ್ತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಬಹುಶಃ ಈ ವಸ್ತು ನಿಮ್ಮ ಮನೆಯಲ್ಲೇ ಈಗಾಗಲೇ ಇರಬಹುದು. ಅದು ಲವಂಗ. ಸ್ನೇಹಿತರೆ, ವಯಸ್ಸು ಹೆಚ್ಚಾದರೂ ನಿಮ್ಮ ಕೈ ಕಾಲುಗಳು ಬಲವಾಗಿರಲಿ, ದೇಹದಲ್ಲಿ ದುರ್ಬಲತೆ ಭಾಸವಾಗದಿರಲಿ ಮತ್ತು ಜಂಟಿಗಳ ನೋವು ನಿಧಾನವಾಗಿ ಕಡಿಮೆಯಾಗುತ್ತಿರಲಿ ಎಂದರೆ ಒಂದು ಬಹಳ ಸುಲಭ ವಿಧಾನವಿದೆ. ಇದನ್ನು ಅನೇಕ ಜನರು ತಿಳಿದಿರುವುದಿಲ್ಲ. ಆ ವಸ್ತು ಯಾವುದೆಂದರೆ ಲವಂಗ. ಹೌದು, ಸಣ್ಣದಾಗಿ ಕಾಣುವ ಲವಂಗದಲ್ಲಿ ಅಂತಹ ಪ್ರಾಕೃತಿಕ ಅಂಶಗಳು ಇರುತ್ತವೆ. ಅವು ದೇಹದಲ್ಲಿ ಉಂಟಾಗುವ ಊತ, ನೋವು ಮತ್ತು ಜಕ್ಕಣೆಯನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತವೆ. ಲವಂಗದಲ್ಲಿ ಇರುವ ಯುಜಿನಾಲ್ ಎಂಬ ಅಂಶವು ಪ್ರಾಕೃತಿಕ ಆಂಟಿ ಇನ್ಫ್ಲಮೇಟರಿ ಎಂದು ಪರಿಗಣಿಸಲಾಗುತ್ತದೆ. ಅದು ಜಂಟಿಗಳ ನೋವು ಮತ್ತು ಸ್ನಾಯುಗಳ ಜಕ್ಕಣೆಯನ್ನು ಕಡಿಮೆ ಮಾಡುವುದಕ್ಕೆ ಸಹಾಯಕವಾಗುತ್ತದೆ. ನೀವು ಬೆಳಗ್ಗೆ ಅಥವಾ ಸಂಜೆ ಚಹಾ ಮಾಡುವಾಗ ಅದರಲ್ಲಿ 1 ಅಥವಾ 2 ಲವಂಗ ಹಾಕಿ ಕುದಿಸಿದರೆ ಚಹಾದ ರುಚಿ ಹೆಚ್ಚಾಗುತ್ತದೆ ಮತ್ತು ದೇಹಕ್ಕೆ ಸ್ವಲ್ಪ ಬೆಚ್ಚಗಿನ ಪರಿಣಾಮವೂ ಸಿಗುತ್ತದೆ. ವಿಶೇಷವಾಗಿ ಅಂಗೈ, ಕಾಲುಗಳಲ್ಲಿ ನೋವು, ತಣ್ಣಗಿನ ಭಾವನೆ
ಅಥವಾ ಜಕ್ಕಣೆಯ ಸಮಸ್ಯೆ ಇರುವ ವಯಸ್ಕರಿಗೆ ಇದು ಬಹಳ ಉಪಯುಕ್ತ. ಆದರೆ ಗಮನದಲ್ಲಿ ಇಟ್ಟುಕೊಳ್ಳಿ, ಲವಂಗದ ಪ್ರಮಾಣ ಹೆಚ್ಚು ಬೇಡ. ಯಾವುದೇ ವಸ್ತುವಿನ ಅತಿಯಾದ ಸೇವನೆ ದೇಹಕ್ಕೆ ಸರಿಯಲ್ಲ. ಚಹಾದಲ್ಲಿ ಕೇವಲ 1 ಅಥವಾ 2 ಲವಂಗವೇ ಸಾಕು. ಪ್ರತಿನಿತ್ಯ ಮಾಡುವುದರಿಂದ ಊತ ಕಡಿಮೆಯಾಗಿ ಮೊಣಕಾಲುಗಳಲ್ಲಿ ರಾಹತಿ ಸಿಗುತ್ತದೆ. 2. ಮೆಂತ್ಯ ಬೀಜ. ಸ್ನೇಹಿತರೆ, ಮೊಣಕಾಲುಗಳ ಆರೋಗ್ಯಕ್ಕೆ 2ನೆಯ ಬಹಳ ಉಪಯುಕ್ತ ವಸ್ತು ಮೆಂತ್ಯ ಬೀಜ. ಪ್ರತಿ ಭಾರತೀಯರ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುತ್ತದೆ. ಆದರೆ ಬಹಳ ಕಡಿಮೆ ಜನರು ಇದರ ಬಗ್ಗೆ ತಿಳಿದಿರುತ್ತಾರೆ. ಈ ಸಣ್ಣ ಬೀಜಗಳು ಜಂಟಿಗಳ ನೋವು ಮತ್ತು ಜಕ್ಕಣೆಯನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತವೆ ಎಂದು. ಮೆಂತ್ಯ ಬೀಜದಲ್ಲಿ ಕ್ಯಾಲ್ಸಿಯಂ, ಐರನ್, ಫೈಬರ್ ಮತ್ತು ಆಂಟಿ ಇನ್ಫ್ಲಮೆಂಟರಿ ಗುಣಗಳು ಸಮೃದ್ಧವಾಗಿವೆ. ಇವು ದೇಹದ ಊತವನ್ನು ಕಡಿಮೆ ಮಾಡಿ ಜಂಟಿಗಳಿಗೆ ವಿಶ್ರಾಂತಿ ನೀಡುತ್ತವೆ. ಬೆಳಗ್ಗೆ ಎದ್ದು ನಿಲ್ಲುವಾಗ ಮೊಣಕಾಲುಗಳು ಜಾಮ್ ಆಗಿದಂತೆ ಭಾಸವಾಗುವುದು, ಸ್ವಲ್ಪ ನಡೆದ ನಂತರ ನೋವು ಹೆಚ್ಚಾಗುವುದು ಅಥವಾ ಕುಳಿತು ಎದ್ದಾಗ ಕಡಿತ ಭಾಸವಾಗುವುದು, ಇಂತಹ ಸಮಸ್ಯೆಗಳಿಗೆ ಮೆಂತ್ಯ ಬೀಜ ನಿಧಾನವಾಗಿ ಬೆಂಬಲ ನೀಡುತ್ತದೆ. ಇದನ್ನು ಹೇಗೆ ತಿನ್ನಬೇಕು? ಅತ್ಯಂತ ಸುಲಭ ವಿಧಾನ. ರಾತ್ರಿ 1 ಸಣ್ಣ ಚಮಚ ಮೆಂತ್ಯ ಬೀಜವನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಎದ್ದು ಮೊದಲು ಆ ಬೀಜಗಳನ್ನು ಚೆನ್ನಾಗಿ ಅಗಿದು ತಿನ್ನಿ ಮತ್ತು ಆ ನೀರನ್ನು ಕುಡಿಯಿರಿ. ಕೆಲವರು ಬೀಜಗಳನ್ನು ಸ್ವಲ್ಪ ಹುರಿದು ಪುಡಿ ಮಾಡಿಟ್ಟುಕೊಂಡು ಅರ್ಧ ಚಮಚ ಬೆಚ್ಚಗಿರುವ ನೀರಿನೊಂದಿಗೆ ತೆಗೆದುಕೊಳ್ಳುತ್ತಾರೆ. ನಿಯಮಿತವಾಗಿ ಮಿತವಾದ ಪ್ರಮಾಣದಲ್ಲಿ ಸೇವಿಸಿದರೆ ಜಂಟಿಗಳ ಜಕ್ಕಣೆ ಕಡಿಮೆಯಾಗಿ ದೇಹಕ್ಕೆ ಒಳಗಿನಿಂದ ಶಕ್ತಿ ಸಿಗುತ್ತದೆ. ಆದರೆ ಗಂಭೀರ ಕಾಯಿಲೆ ಅಥವಾ ಔಷಧಿ ಸೇವಿಸುತ್ತಿದ್ದರೆ ವೈದ್ಯರ ಸಲಹೆ ಪಡೆದ ನಂತರವೇ ಪ್ರಾರಂಭಿಸಿ. 3ನೆಯ ವಸ್ತು ಅರಶಿಣ. ಸ್ನೇಹಿತರೆ, ಮೊಣಕಾಲುಗಳ ಆರೋಗ್ಯಕ್ಕೆ 3ನೆಯ ವಸ್ತು ಅರಶಿಣ. ಪ್ರತಿ ಭಾರತೀಯ ಅಡುಗೆ ಮನೆಯಲ್ಲಿ ಪ್ರತಿದಿನ ಬಳಕೆಯಾಗುವ ವಸ್ತು ಅರಶಿಣ. ಆದರೆ ಅನೇಕ ಜನರು ಇದನ್ನು ಕೇವಲ ರುಚಿ ಹೆಚ್ಚಿಸುವುದಕ್ಕೆ ಮಾತ್ರವಲ್ಲ, ದೇಹಕ್ಕೆ ಪ್ರಾಕೃತಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ ಎಂದು ತಿಳಿದಿರುವುದಿಲ್ಲ. ಅರಿಶಿಣದಲ್ಲಿ ಕರ್ಕ್ಯುಮಿನ್ ಎಂಬ ವಿಶೇಷ ಅಂಶವಿದೆ. ಇದು ದೇಹದ ಊತವನ್ನು ಕಡಿಮೆ ಮಾಡುತ್ತದೆ. ಮೊಣಕಾಲುಗಳಲ್ಲಿ ಊತ ಹೆಚ್ಚಾದಾಗ ನೋವು, ಜಕ್ಕಣೆ ಮತ್ತು ನಡೆಯುವಲ್ಲಿ ತೊಂದರೆ ಉಂಟಾಗುತ್ತದೆ. ಸರಿಯಾದ ರೀತಿಯಲ್ಲಿ ಅರಿಶಿಣ ಬಳಸಿದರೆ ಜಂಟಿಗಳಿಗೆ ವಿಶ್ರಾಂತಿ ಮತ್ತು ಊತ ಕಡಿಮೆಯಾಗುತ್ತದೆ. ಇದನ್ನು ಹೇಗೆ ತೆಗೆದುಕೊಳ್ಳಬೇಕು? ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಬೆಚ್ಚಗಿನ ಹಾಲಿನಲ್ಲಿ ಅರ್ಧ ಚಮಚ ಅರಿಶಿಣ ಬೆರೆಸಿ ಕುಡಿಯಿರಿ. ಇದನ್ನು ಅರಿಶಿಣ ಹಾಲು ಅಥವಾ ಗೋಲ್ಡನ್ ಮಿಲ್ಕ್ ಎನ್ನುತ್ತಾರೆ. ಇದು ದೇಹಕ್ಕೆ ಬೆಚ್ಚಗಿನ ಭಾವನೆ ನೀಡಿ ಜಂಟಿಗಳ ಜಕ್ಕಣೆಯಲ್ಲಿ ರಾಹತಿ ನೀಡುತ್ತದೆ. ಹಾಲು ಕುಡಿಯದವರು ಬೆಚ್ಚಗಿರುವ ನೀರಿನಲ್ಲಿ ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಯಬಹುದು. ನಿಯಮಿತವಾಗಿ ಮಿತವಾದ ಪ್ರಮಾಣದಲ್ಲಿ ಸೇವಿಸಿದರೆ ಜಂಟಿಗಳ ಜಕ್ಕಣೆ ಕಡಿಮೆಯಾಗುತ್ತದೆ. ದೇಹಕ್ಕೆ ಒಳಗಿನಿಂದ ಶಕ್ತಿ ಸಿಗುತ್ತದೆ. ಪ್ರತಿದಿನ ಅರ್ಧದಿಂದ 1 ಸಣ್ಣ ಚಮಚ ಸಾಕು. ಅಧ್ಯಯನಗಳು ಅರಿಶಿಣ ಊತ ಕಡಿಮೆ ಮಾಡುವಲ್ಲಿ ಮತ್ತು ಮೊಣಕಾಲು ನೋವು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿ ಎಂದು ತೋರಿಸಿವೆ. 4ನೇ ವಸ್ತು ಹಾಲು ಮತ್ತು ಮೊಸರು. ಸ್ನೇಹಿತರೆ, ಮೊಣಕಾಲುಗಳು ಮತ್ತು ಮೂಳೆಗಳನ್ನು ಬಲವಾಗಿ ಇಡಲು 4ನೆಯ ಮುಖ್ಯ ವಸ್ತು ಹಾಲು ಮತ್ತು ಮೊಸರು. ವಯಸ್ಸು ಹೆಚ್ಚಾದಂತೆ ಮೂಳೆಗಳು ದುರ್ಬಲ ಆಗುವುದಕ್ಕೆ ಪ್ರಧಾನ ಕಾರಣ ಕ್ಯಾಲ್ಸಿಯಂ ಕೊರತೆ. ಹಾಲು ಮತ್ತು ಮೊಸರು ಕ್ಯಾಲ್ಸಿಯಂನ ಉತ್ತಮ ಮೂಲ. ಇವು ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ಒದಗಿಸಿ ದೇಹಕ್ಕೆ ಶಕ್ತಿ ನೀಡುತ್ತವೆ. ಆರೋಗ್ಯ ತಜ್ಞರು ವಯಸ್ಕರಿಗೆ ದೈನಂದಿನ ಆಹಾರದಲ್ಲಿ ಇವನ್ನು ಖಂಡಿತವಾಗಿ ಸೇರಿಸಲು ಸಲಹೆ ನೀಡುತ್ತಾರೆ. ಹೇಗೆ ತೆಗೆದುಕೊಳ್ಳಬೇಕು? ಬೆಳಗ್ಗೆ ಉಪಹಾರದೊಂದಿಗೆ 1 ಗ್ಲಾಸ್ ಹಾಲು ಕುಡಿಯಿರಿ. ಹಾಲು ಇಷ್ಟ ಇಲ್ಲದಿದ್ದರೆ ಮೊಸರಿನ ಸೇವನೆ ಮಾಡಿ. ಮೊಸರಿಗೆ ಸ್ವಲ್ಪ ಹುರಿದ ಜೀರಿಗೆ ಮತ್ತು ಕಪ್ಪು ಉಪ್ಪು ಬೆರೆಸಿದರೆ ರುಚಿ ಹೆಚ್ಚಾಗಿ ಜೀರ್ಣಕ್ರಿಯೆಗೂ ಬಹಳ ಉತ್ತಮ. ನಿಮಗೆ ಯಾವುದೇ ರೀತಿಯ ಅಲರ್ಜಿ ಇದ್ದರೆ ವೈದ್ಯರ ಸಲಹೆ ಪಡೆದ ನಂತರವೇ ಸೇವಿಸಿ. 5ನೇ ವಸ್ತು
ಕಪ್ಪು ಎಳ್ಳು ಆಯುರ್ವೇದದಲ್ಲಿ ಜಂಟಿಗಳು ಮತ್ತು ಮೊಣಕಾಲುಗಳಿಗೆ ಬಹಳ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಸಣ್ಣ ಬೀಜವೇ ಆದರೂ ಅದರಲ್ಲಿ ಆಂಟಿ ಇನ್ಫ್ಲಮೆಂಟರಿ ಗುಣಗಳು, ಫೈಬರ್, ಐರನ್ ಮತ್ತು ಅಗತ್ಯ ಮಿನರಲ್ಗಳು ಸಮೃದ್ಧವಾಗಿವೆ. ವಯಸ್ಸು ಹೆಚ್ಚಾದಂತೆ ಹೆಚ್ಚಾಗುವ ಊತವನ್ನು ಕಡಿಮೆ ಮಾಡಿ ಜಂಟಿಗಳ ಜಕ್ಕಣೆ, ನೋವು ಮತ್ತು ದುರ್ಬಲತೆಯನ್ನು ನಿಯಂತ್ರಿಸುತ್ತದೆ. ಹೇಗೆ ತೆಗೆದುಕೊಳ್ಳಬೇಕು? ರಾತ್ರಿ 1 ಗ್ಲಾಸ್ ನೀರಿನಲ್ಲಿ 1 ಚಮಚ ಕಪ್ಪು ಎಳ್ಳು ಮಿಕ್ಸ್ ಮಾಡಿ ಇಡಿ. ಬೆಳಗ್ಗೆ ಆ ನೀರಿನ ಜೊತೆಗೆ ಆ ಬೀಜಗಳನ್ನು ತಿನ್ನಿ. ನಿಯಮಿತವಾಗಿ ಮಾಡಿದರೆ ಜಂಟಿಗಳ ಜಕ್ಕಣೆ ಮತ್ತು ಮೊಣಕಾಲು ನೋವಿನಲ್ಲಿ ನಿಧಾನವಾಗಿ ರಾಹತಿ ಸಿಗುತ್ತದೆ. ಆದರೆ ರಕ್ತದ ಸಕ್ಕರೆ ಅಥವಾ ಬಿಪಿ ಔಷಧಿ ಸೇವಿಸುತ್ತಿದ್ದರೆ ವೈದ್ಯರ ಸಲಹೆ ಖಂಡಿತವಾಗಿ ಪಡೆದುಕೊಳ್ಳಿ. ಸ್ನೇಹಿತರೆ, ಈ 5 ವಸ್ತುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡರೆ ಮೂಳೆಗಳಿಗೆ ಪೋಷಣೆ, ಸ್ನಾಯುಗಳಿಗೆ ಶಕ್ತಿ ಮತ್ತು ಮೊಣಕಾಲುಗಳಿಗೆ ಬೆಂಬಲ ಸಿಗುತ್ತದೆ. ಆದರೆ ಕೇವಲ ತಿನ್ನುವುದರಿಂದ ಮಾತ್ರ ಸಾಲದು. ಪ್ರತಿದಿನ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಡೆಯಬೇಕು. ತೂಕ ನಿಯಂತ್ರಣ, ಸರಿಯಾದ ಭಂಗಿ ಮತ್ತು ವಿಶ್ರಾಂತಿ ಕೂಡ ಅತ್ಯಂತ ಮುಖ್ಯ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.